ಲೈಫಲ್ಲಿ ಎಲ್ಲ ರಿಲೇಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ ನೀನು. ಬಟ್ ನಿನಗೆ ಪ್ರಯಾರಿಟಿ ಬೇಕು ಅಂತ ಅಂದಿದ್ದ ದಿನ ನನಗಂತೂ ನೆನಪಿಲ್ಲ. ಒಂದೊಂದು ಸತಿ ಅನಿಸ್ತಿತ್ತು ನೀನು ನಮ್ಮನ ಅಂತ. ನೆಕ್ಸ್ಟ್ ಮೂಮೆಂಟೇ ಹಿಂಗೂ ಅನ್ನಿಸ್ತಿತ್ತು ನಿನ್ನ ಜೊತೆನೇ ನಮ್ಮನೇಲೆ ಹುಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಬಟ್ ಅಂದ್ಕೊಂಡೆ ನೀನು ನನ್ನ ಜೊತೆನೇ ಹುಟ್ಟಿದ್ರೆ ನೀನು ಸಿಕ್ಕಾಗ ಆಗಿದ್ದ ಖುಷಿ, ನಿನ್ನ ಇಂಪಾರ್ಟೆನ್ಸು ಅರ್ಥ ಆಗ್ತಿರ್ಲಿಲ್ಲ ಅಂತ. ನಾನು ನನ್ನ ಅಮ್ಮಂಗೆ ಯಾವಾಗಲೂ ಅಂತಿದ್ದೆ ನನಗೆ ಅಕ್ಕ ಇರಬೇಕಾಗಿತ್ತು ಅಂತ. ಬಟ್ ನಾನು ಅಂದ್ಕೊಂಡಿರಲಿಲ್ಲ ನನಗೆ ನೀ ಲೈಫಲ್ಲಿ ಸಿಗ್ತೀಯಾ ಅಂತ. ಯು ಆರ್ ಮೈ ಗೈಡ್, ಫಿಲಾಸಫರ್, ಫ್ರೆಂಡ್, ಜಡ್ಜ್, ಬೆಸ್ಟ್ ಫ್ರೆಂಡ್, ಎಲ್ಲ ಎವ್ರಿಥಿಂಗ್. ಬಟ್ ನಾನು ಒಂದು ಮಾತು ಮರ್ತಿದ್ದೆ ಅಂತ ಅನಿಸ್ತಿತ್ತು ಯಾವಾಗಲೂ. ಅಕಸ್ಮಾತ್ ನೀನು ಮದುವೆಯಾಗಿ ಹೋದರೆ ನಾನು ಒಬ್ಬನೇ ಆಗಿಬಿಡ್ತೀನಿ ಅಂತ. ಪರವಾಗಿಲ್ಲ, ಆ್ಯಕ್ಚುಲಿ ನಾನು ಅಂದ್ಕೊಂಡು ಇರಲಿಲ್ಲ ನೀನು ಇಲ್ಲಾರ್ದೆ, ನಿನ್ನ ಗೈಡೆನ್ಸ್ ಇಲ್ಲಾರ್ದೆ ನನ್ನ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅಂತ. ಬಟ್ ಗಾಡ್ ಈಸ್ ಗ್ರೇಟ್. ನೀನು ಗೊತ್ತಾ ಅಕ್ಕ, ನನಗೆ ಇನ್ನೊಂದು ಜೀವನ ಮೀಟ್ ಮಾಡಿಸಿದ. ಬಟ್ ನನಗೊಂದು ಕನ್ಫ್ಯೂಷನ್ ಇವಾಗಲೂ ಇದೆ, ನಾನು ಅವಳಿಗೆ ಅಣ್ಣನ ಅಥವಾ ಅವಳು ನನಗೆ ಅಕ್ಕನ ಅಂತ. ಹೆಂಗೆ ಸಿಕ್ಕಳು, ಹೆಂಗೆ ಅಕ್ಕ ನನಗೆ ಕ್ಲೋಸ್ ಆದ್ಲು, ಒಂದು ಅರ್ಥ ಆಗಲಿಲ್ಲ. ಬಟ್ ನನ್ನ ಲೈಫಲ್ಲಿ ಒಂದು ಅಕ್ಕ ಇರಲಿಲ್ಲ, ಬಟ್ ಈಗ ಎರಡೆರಡು ಅಕ್ಕ. ಬಟ್ ನೀ ಮದುವೆ ಆದಮೇಲೆ ನಾ ಮಿಸ್ ಮಾಡೋದು ಏನು ಗೊತ್ತಾ? ನನಗೆ ಬೈಯೋರು ಯಾರು, ನನ್ನ ಮೇಲೆ ಸಿಟ್ಟಾಗೋರು ಯಾರು, ಫೋನ್ನಲ್ಲಿ ಗಂಟೆಗಟ್ಟಲೆ ಫಿಲಾಸಫಿನ ಹೇಳೋದು ಯಾರು? ನಾನು ಬರೀ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಷ್ಟೇ ತಾಸುಗಟ್ಟಲೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಬಟ್ ಅಕ್ಕ ತಮ್ಮನ್ನು ತಾಸುಗಟ್ಟಲೆ ವೇಸ್ಟ್ ಫಿಲಾಸಫಿ ಮಾತಾಡ್ತಾರೆ ಅಂತ ತಿಳಿಸ್ಕೊಟ್ಟವಳೆ ನೀನು. ವೇಸ್ಟ್ ಟಾಪಿಕ್ಸ್ ಮೇಲೆ ಡಿಬೇಟ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟವಳು ನೀನು. ಟೋಟಲ್ ಆಗಿ ವೇಸ್ಟ್ ಆಗಿ 1.5 ತಾಸು ಮಾತಾಡ್ತಾರೆ ಅಂತ ತಿಳಿಸ್ಕೊಟ್ಟವಳೆ ನೀನು ಕಣೆ. ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೂ ಎಲ್ಲ ಕೆಲಸ ಬಿಟ್ಟು ನನ್ನನ್ನು ನೋಡ್ಕೊಳಕ್ಕೆ ಬರೋರು ಯಾರು ಅಂತ. ನೀ ಅಂತಿದ್ದೆ ಅಮ್ಮನೂ ಇದ್ದಾರೆ ಅಂತ. ಎಸ್, ಅಮ್ಮ ಇದ್ರು. ಬಟ್ ನಿನ್ನ ಮದುವೆ ಬಂದೇ ಬಿಡ್ತು ಕಣೆ. ಇನ್ನು ನಾನು ಆ ದಿವಸ ಕಣ್ತುಂಬ ಮದುಮಗಳಾಗಿ ನೋಡಿದೆ. ತುಂಬ ಖುಷಿ ಆಯಿತು. ಪೂರ ಮದುವೆಲೆಲ್ಲ ಓಡಾಡಿದೆ. ಒಂದು ಕಣ್ಣೀರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅರ್ಥ ಆಯಿತು, ಹೋಪ್ಸು ನನ್ನ ಕಣ್ಣೀರಿಗೂ ನೀ ಹೋಗೋದನ್ನು ನೋಡೋಕೆ ಇಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಬಟ್ ಯಾಕೋ ಏನೋ ಆ ದಿವಸ ಸಂಜೆ ಹೊತ್ತು ತಡ್ಕೊಳಕ್ಕಾಗಲಿಲ್ಲ ಕಣೆ. ನಡು ರೋಡಲ್ಲಿ ನಿಂತತ್ಬಿಟ್ಟೆ. ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ. ಸಾರಿ, ನನ್ನ ಅಕ್ಕನ ಥರ ಸಮಾಧಾನ ಮಾಡೋರು ಯಾರು ಇರಲಿಲ್ಲ. ಬಿಡು, ಮೋಸ್ಟ್ಲಿ ನನ್ನ ಅಕ್ಕಂಗೆ ಅಂದರೆ ನಾನು ಇನ್ನೊಂದು ಅಕ್ಕಂಗೆ ಗೊತ್ತಿದ್ರು ಓಡೋಡಿ ಬರ್ತಿದ್ಲೋ ಏನೋ. ನಾನು ಇನ್ನೊಂದಕ್ಕ ಪುಟ್ಟ ಮಗು. ಪೊಸೆಸಿವ್ನೆಸ್ ಅಂದರೆ ಏನು ಅಂತ ತೋರಿಸ್ಕೊಟ್ಟಿದ್ದೆ ಅವಳು. ಬೇರೆ ಯಾವ ಹುಡುಗಿನೂ ಅಲ್ಲ, ನನ್ನ ಅಕ್ಕ. ಲೇ ಅಕ್ಕ, ನಿನ್ನ ಜೊತೆ ಜಗಳ ಆಡಿದಾಗ ನನಗೆ 420 ವೋಲ್ಟ್ ಕರೆಂಟ್ ಬ್ರೈನ್ಗೆ ಕೊಟ್ಟಂಗೆ ಆಗ್ತಿತ್ತು. ಸಿಕ್ಕಾಪಟ್ಟೆ ತಲೆನೋವು. ಏನು ಹೇಳಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ನಾನಿನ್ನು ಅಷ್ಟ ಪ್ರೀತಿ ಮಾಡ್ತಿದ್ದೆ ಕಣೆ. ನೀ ಸಿಟ್ಟಲ್ಲಿದ್ದಾಗ ನೀ ಏನು ಮಾಡ್ತೀಯ ಅಂತ ನನಗಂತೂ ಗೊತ್ತಾಗ್ತಿರ್ಲಿಲ್ಲ. ನೀನು ಸಿಟ್ಟಾದರೆ ನನಗೇನು ಮಾಡಬೇಕಂತನೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ನನಗೆಲ್ಲ ನೀನೇ ಸರಿ ಇಲ್ಲ ಅಂದಮೇಲೆ ನನಗೇನೂ ಸರಿ ಇಲ್ಲ ಅಂತ ಅನಿಸ್ತಾ ಇತ್ತು. ನಿನಗೆ ಗೊತ್ತಾ, ನಾನು ಯಾವಾಗಲೂ ನಿನಗೆ ಹೆಂಗೆ ಬೇಕೋ ಹಾಗೆ, ನಿನ್ನ ಥಿಂಕಿಂಗ್ ಹೆಂಗಿರುತ್ತೋ ಹಾಗೆ ನಿನಗೆ ಬೇಕಾದ ತಮ್ಮನ ಥರ ಇರಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಒಪ್ತೀನಿ, ನಿನ್ನ ಥಿಂಕಿಂಗೇ ಬೇರೆ, ನಿನ್ನ ಫಿಲಾಸಫಿನೇ ಬೇರೆ, ನಿನ್ನ ಪ್ರಿನ್ಸಿಪಲ್ಸೇ ಬೇರೆ. ಬಟ್ ನಾನು ತುಂಬ ಅಡ್ಜಸ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಕಣೆ. ಈಗೂ ಮಾಡ್ತಾ ಇದ್ದೀನಿ. ಬಟ್
ನೀ ಅಂದ್ಕೊಂಡಾಗೆ ನಿನ್ನ ತಮ್ಮನ ಟೈಪ್ ಇರೋಕ್ಕೆ ನನಗೆ ಆಗಲಿಲ್ಲ. ತುಂಬ ಹೆದರಿಕೆ ಆಗ್ತಾಯಿತ್ತು. ಎಲ್ಲಿ ನಿನ್ನ ಥಿಂಕಿಂಗ್ ತಕ್ಕಂತೆ ನಿಂಗೆ ತಮ್ಮ ಸಿಕ್ಬಿಡ್ತಾನೋ, ಎಲ್ಲ ನಾನು ಮರ್ತು ಬಿಡ್ತೀಯೋ ಅಂತ ತುಂಬ ಅತ್ತೆ ಕಣೆ. ರಾತ್ರಿ ಎಲ್ಲ ಎಷ್ಟೋ ದಿವಸ, ಎಷ್ಟೋ ರಾತ್ರಿ, ಎಷ್ಟೋ ಹಗಲು ಗೊತ್ತಿಲ್ಲಾರ್ದೇ ಕಣ್ಣಿಂದ ಕಣ್ಣೀರು ಹೊರಗೆ ಬಂದುಬಿಟ್ಟಿದೆ. ಯಾರೋ ತಡ್ತಿದ್ರು. ನನ್ನ ಶರ್ಟ್ ಕಾಲರ್ ಆಗಿರ್ಬೋದು, ನನ್ನ ಫ್ರೆಂಡಿನ ಕೈ ಆಗಿರ್ಬೋದು, ಅಥವಾ ನನ್ನ ಪಿಲ್ಲೋ ಆಗಿರ್ಬೋದು. ಮೋಸ್ಟ್ಲಿ ನನ್ನ ಕಣ್ಣೀರು ನಿನ್ನ ಹುಡುಕೊಂಬಂದು ನಿನ್ನ ತಮ್ಮ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳೋಕ್ಕೆ ಬಯಸ್ತಿತ್ತೋ ಏನೋ. ಅಪ್ಪ ಅಮ್ಮ ಯಾವಾಗಲೂ ಒಂದು ಮಾತು ಹೇಳೋರು, ಅಕ್ಕ ಅಥವಾ ತಂಗಿ ಇದ್ದರೆ ಅವ್ರ ಲೈಫಿಗೆ ಫಸ್ಟ್ ಹೀರೋ ಅಣ್ಣ ಅಥವಾ ತಮ್ಮ ಆಗಿರ್ತಾನೆ ಅಂತ. ಅಂಥ ಹೀರೋ ನಾನು ನಿನ್ನ ಲೈಫಿಗೆ ಆಗಬೇಕು, ನಿನ್ನ ಲೈಫಿಗೆ ಆಗಬೇಕು, ನಿನ್ನ ಲೈಫಿಗೆ ಆಗಬೇಕು, ನಿನ್ನ ಲೈಫಿಗೆ ಆಗಬೇಕು ಅಂತ.